ನಮಸ್ಕಾರ ಸ್ನೇಹಿತರೆ, ಇದೇ ತಿಂಗಳ 14ರಂದು ಅತಿ ಶಕ್ತಿಯುತವಾದ ಸಂಪೂರ್ಣ ಚಂದ್ರಗ್ರಹಣ. ಪಾಲ್ಗುಣ ಹುಣ್ಣಿಮೆ ಹೋಳಿ ದಿನದಂದು ಈ ಸಂಪೂರ್ಣ ಚಂದ್ರಗ್ರಹಣ ಬಂದಿದೆ. ಅದರಲ್ಲೂ ಅವತ್ತೇ ಲಕ್ಷ್ಮೀ ಜಯಂತಿ ಕೂಡ ಆಚರಿಸುತ್ತಾರೆ. ಹೋಳಿ ದಿನದಂದು ರೂಪುಗೊಂಡಿರುವ ಈ ಚಂದ್ರಗ್ರಹಣ ಕೇತುಗ್ರಸ್ತವಾಗಿ ರೂಪುಗೊಳ್ಳಲಿದೆ. ಹಾಗಾದರೆ ಈ ಚಂದ್ರಗ್ರಹಣ ಭಾರತ ದೇಶದಲ್ಲಿ ಕಾಣಿಸುತ್ತದಾ ಅಥವಾ ಇಲ್ಲವಾ? ಗ್ರಹಣ ನಿಯಮಗಳನ್ನು ಅನುಸರಿಸಬೇಕಾ ಬೇಡವಾ? ಗರ್ಭಿಣಿಯರಿಗೆ ಯಾವುದಾದರೂ ನಿಯಮಗಳು ಇದೆಯಾ ಇಲ್ಲವಾ? ಯಾವ ಯಾವ ರಾಶಿಗಳಿಗೆ ಈ ಗ್ರಹಣದಿಂದ ನಷ್ಟ ಸಂಭವಿಸಲಿದೆ? ಯಾವ 4 ರಾಶಿಯವರು ಈ ಗ್ರಹಣದಿಂದ ಅಖಂಡ ರಾಜಯೋಗ ಪಡೆಯುತ್ತಾರೆ? ಯಾವ ರಾಶಿಯವರು ತುಂಬಾ ಜಾಗ್ರತೆ ವಹಿಸಬೇಕು? ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, 14 ಮಾರ್ಚ್ 2025ನೇ ಇಸ್ವಿ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಬೆಳಗಿನ ಜಾವ 9:27 ಈ ಚಂದ್ರಗ್ರಹಣ ಶುರುವಾಗಿ ಅದೇ ದಿನ ಮಧ್ಯಾಹ್ನ 3:30 ಗ್ರಹಣ ಮುಗಿಯುತ್ತದೆ. ಅಂದ್ರೆ ಒಟ್ಟು 6:03 ಈ ಚಂದ್ರಗ್ರಹಣ ಸಂಭವಿಸುತ್ತದೆ. ಚಂದ್ರಗ್ರಹಣ ಸಂಪೂರ್ಣ ಸ್ಥಿತಿಯಲ್ಲಿ 1:05 ಇರುತ್ತದೆ. ಸೂರ್ಯನ ಕಾಂತಿ ಚಂದ್ರನ ಮೇಲೆ ಬೀಳದ ಹಾಗೆ ಭೂಮಿ ಪೂರ್ತಿಯಾಗಿ ಅಡ್ಡ ಬರುವುದರಿಂದ ಭೂಮಿಯ ಮೇಲಿರುವ ನಮಗೆ ಚಂದ್ರ ಸ್ವಲ್ಪವೂ ಕಾಣಿಸುವುದಿಲ್ಲ. ಆದ್ದರಿಂದಲೇ ಇದನ್ನು ಸಂಪೂರ್ಣ ಚಂದ್ರಗ್ರಹಣ ಅಂತ ಕರೀತಾರೆ. ಈ ಸಂಪೂರ್ಣ ಚಂದ್ರಗ್ರಹಣ ಕೇತುಗ್ರಸ್ತ ಉತ್ತರ ನಕ್ಷತ್ರದಲ್ಲಿ ಸಂಭವಿಸಲಿದೆ. ಹಾಗೆ ಸಿಂಹ ರಾಶಿಯಲ್ಲಿ ನಡೆಯುತ್ತದೆ. ಈ ಗ್ರಹಣ ಹಗಲಿನಲ್ಲಿ ನಡೆಯುವುದರಿಂದ ನಮ್ಮ ಭಾರತದಲ್ಲಿ ಕಾಣಿಸುವುದಿಲ್ಲ. ಈ ಗ್ರಹಣ ಯುರೋಪ್, ಆಸ್ಟ್ರೇಲಿಯಾ, ಆಫ್ರಿಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಪೆಸಿಫಿಕ್, ಅಟ್ಲಾಂಟಿಕ್, ಆರ್ಕಟಿಕ್ ಹಾಗೂ ಅಂಟಾರ್ಟಿಕಾ ಪ್ರಾಂತ್ಯದಲ್ಲಿ ಇದರ ಎಫೆಕ್ಟ್ ಜಾಸ್ತಿ ಇರುತ್ತದೆ. ಇದು ಭಾರತದಲ್ಲಿ ಕಾಣಿಸದ ಕಾರಣ ನಾವು ಪ್ರತ್ಯೇಕವಾಗಿ ಗ್ರಹಣದ ನಿಯಮಗಳನ್ನು ಪಾಲಿಸುವ ಅಗತ್ಯ ಇಲ್ಲ. ಆದರೆ ಚಂದ್ರ ಎಲ್ಲರಿಗೂ ಒಂದೇ ಇರುವುದರಿಂದ ಈ ಸಮಯದಲ್ಲಿ ದೇವರ ನಾಮಸ್ಮರಣೆ ಜಪ ಮಾಡಿದರೆ ತುಂಬಾ ಪುಣ್ಯ ಬರುತ್ತದೆ. ಈ ಗ್ರಹಣ ಕೇತುಗ್ರಸ್ತ ಉತ್ತರ ನಕ್ಷತ್ರ ಸಿಂಹ ರಾಶಿಯಲ್ಲಿ ನಡೆಯಲಿದೆ. ಹಾಗಾಗಿ ವೃಷಭ, ಸಿಂಹ, ಕನ್ಯಾ ಹಾಗೂ ಮಕರ ರಾಶಿಯವರು ತುಂಬಾ ಜಾಗ್ರತೆಯಿಂದ ಇರಬೇಕು. ಈ 4 ರಾಶಿಯವರಿಗೆ ಈ ಗ್ರಹಣ ತುಂಬಾ ಕೆಟ್ಟ ಫಲ ಕೊಡುತ್ತದೆ. ಹಾಗೆ ಮೇಷ, ಕರ್ಕಾಟಕ, ಧನಸ್ಸು ಹಾಗೂ ಕುಂಭ ರಾಶಿಯವರಿಗೆ ಮಧ್ಯಮ ಫಲ ಕೊಡುತ್ತದೆ. ಹಾಗೆ ಮಿಥುನ, ತುಲಾ, ವೃಶ್ಚಿಕ ಹಾಗೂ ಮೀನ ರಾಶಿಯವರಿಗೆ ಉತ್ತಮ ಫಲ ಕೊಡುತ್ತದೆ. ಇನ್ನು ಕೆಟ್ಟ ಫಲ ಅನುಭವಿಸಲಿರುವ 4 ರಾಶಿಗಳಾದ ವೃಷಭ, ಸಿಂಹ, ಕನ್ಯಾ ಹಾಗೂ ಮಕರ ರಾಶಿಯವರು ಗ್ರಹಣದ ದಿನದಂದು ಈ ಚಿಕ್ಕ ಪರಿಹಾರ ಮಾಡಿಕೊಂಡರೆ ಅವರ ಜಾತಕದಲ್ಲಿ ಚಂದ್ರ ಬಲಪಡುತ್ತಾನೆ. ಆ ಪರಿಹಾರ ಏನಂದ್ರೆ, ಗ್ರಹಣದ ದಿನದಂದು ಬ್ರಾಹ್ಮಣರಿಗೆ ಅಕ್ಕಿ ಹಾಗೂ ಚಿಕ್ಕದಾಗಿರುವ ಬೆಳ್ಳಿ ಹಾವಿನ ಹೆಡೆಯನ್ನು ದಾನವಾಗಿ ಕೊಡಬೇಕು. ಗ್ರಹಣದ ಮಾರನೆಯ ದಿನ ಶಿವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಮಾಡಿಸಬೇಕು. ಈ ರೀತಿ ಮಾಡಿದರೆ ಗ್ರಹಣದ ದೋಷಗಳು ಅಂಟುವುದಿಲ್ಲ. ಚಂದ್ರ ಬಲಪಡುತ್ತಾನೆ. ಇದರಿಂದ ಯಾವುದೇ ಎಫೆಕ್ಟ್ ನಿಮ್ಮ ಜೀವನದಲ್ಲಿ ನಡೆಯುವುದಿಲ್ಲ. ಇನ್ನು ಮಧ್ಯಮ ಫಲ ಅನುಭವಿಸಲಿರುವ ರಾಶಿಗಳವರು ಶಿವನ ದೇವಸ್ಥಾನದಲ್ಲಿ ಅಥವಾ ಯಾವುದಾದರೂ ದೇವಸ್ಥಾನದಲ್ಲಿ ಗ್ರಹಣ ಶಾಂತಿ ಮಾಡಿಸಿದರೆ ತುಂಬಾ ಒಳ್ಳೆಯದು. ಇನ್ನು ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಯಾವ ಕೆಲಸವೂ ಮಾಡದೆ ಹೆಚ್ಚಾಗಿ ಓಡಾಡದೆ ಒಂದು ಕಡೆ ಕುಳಿತಿರುವುದು ಅಥವಾ ಮಲಗಿದ್ದರೆ ಇನ್ನೂ ಉತ್ತಮ. ಇನ್ನು ಗರ್ಭಿಣಿ ಇರುವ ಮನೆಯವರು ಮನೆ ಮುಖದ್ವಾರ ಹಾಗೂ ಗರ್ಭಿಣಿ ಸ್ತ್ರೀ ಮಲಗುವ ಕೋಣೆಯ ಬಾಗಿಲು ಹಾಗೂ ಕಿಟಕಿಗಳಿಗೆ ಅರಳಿ ಮರದ ಎಲೆಗಳಿಂದ ತೋರಣವನ್ನು ಕಟ್ಟಬೇಕು. ಇದರಿಂದ ಗ್ರಹಣದಿಂದ ಉಂಟಾಗುವಂತ ವಿಷ ಪ್ರಭಾವ ಅವರಿಗೆ ಹಾನಿ ಮಾಡದ ಹಾಗೆ ಇರುತ್ತದೆ. ಈ ಗ್ರಹಣ ನಮ್ಮ ಭಾರತದಲ್ಲಿ ನಡೆಯದೇ ಇದ್ದರೂ
ಇದರ ಪ್ರಭಾವ ಮಾತ್ರ ಇಡೀ ಭೂಮಿಯ ಮೇಲೆ ಇರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಸಂಭವಿಸಲಿರುವ ಕೆಲವು ಬದಲಾವಣೆಗಳ ಕಾರಣದಿಂದ, ವಾತಾವರಣದಲ್ಲಿ ಏರ್ಪಡುವ ವಿಷಗಾಳಿಯ ಕಾರಣದಿಂದ ಪ್ರತಿಯೊಬ್ಬರೂ ಜಾಗೃತೆಗಳನ್ನು ತೆಗೆದುಕೊಂಡರೆ ಒಳ್ಳೆಯದು. ಪ್ರಧಾನವಾಗಿ ಗರ್ಭಿಣಿಯರು ಇರುವಂತ ಮನೆಗಳಲ್ಲಿ ಹೆಚ್ಚಿನ ಜಾಗೃತೆಗಳನ್ನು ತೆಗೆದುಕೊಂಡರೆ ಆ ಗ್ರಹಣದ ಪ್ರಭಾವ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ಹಾಗೂ ತಾಯಿಯ ಮೇಲೆ ಬೀಳದೇ ಇರುತ್ತದೆ. ಆ ಸಮಯದಲ್ಲಿ ಗರ್ಭಿಣಿಯರು ಇಷ್ಟ ದೇವರ ನಾಮಜಪ ಮಾಡಿದರೆ ತುಂಬಾ ಒಳ್ಳೆಯ ಫಲ ಪಡೆದುಕೊಳ್ಳುತ್ತಾರೆ. ಇನ್ನು ಇದಕ್ಕಾಗಿ ಪ್ರತ್ಯೇಕವಾಗಿ ಯಾವ ಆಚಾರ ಮಾಡುವ ಅಗತ್ಯ ಇಲ್ಲ. ಏಕೆಂದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಕಣ್ಣಿಗೆ ಕಾಣಿಸುವ ಗ್ರಹಣಗಳಿಗೆ ಮಾತ್ರವೇ ನಾವು ಕೆಲವು ಆಚಾರಗಳನ್ನು ಪಾಲಿಸಬೇಕಾಗುತ್ತದೆ. ಇನ್ನು ರಾಜಯೋಗ ಅನುಭವಿಸಲಿರುವ ರಾಶಿಗಳು ಯಾವುದು ಎಂದು ನೋಡೋಣ. ಮೊದಲನೆಯದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಗ್ರಹಣದ ನಂತರ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಯೋಗವಿದೆ. ಅವರು ಅಂದುಕೊಂಡಿರುವುದನ್ನು ಸಾಧಿಸುತ್ತಾರೆ. ಭವಿಷ್ಯದ ಬಗ್ಗೆ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಸಮಯಕ್ಕೆ ಅನುಕೂಲಕ್ಕೆ ತಕ್ಕಂತೆ ಮಾತನಾಡುವುದು ಕಲಿತುಕೊಳ್ಳುತ್ತಾರೆ. ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಾರೆ. ವಿವಾಹ ಹಾಗೂ ಸಂತಾನದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಸಂತೋಷವಾಗಿ ಬದುಕುತ್ತಾರೆ. ವಂಶ ಪಾರಂಪರ್ಯವಾಗಿ ಬಂದಿರುವ ಆಸ್ತಿ ಸಮಸ್ಯೆಯಲ್ಲಿ ಇದ್ದರೆ ಅದು ದಕ್ಕಿಸಿಕೊಳ್ಳುತ್ತಾರೆ. ಒಳ್ಳೆ ನೈಪುಣ್ಯತೆ ಬರುತ್ತದೆ. ಕೆಲಸ ಮಾಡುವವರಿಗೆ ಪ್ರಮೋಷನ್ ಸಿಗುತ್ತದೆ. ನಿರುದ್ಯೋಗಿಗಳಿಗೆ ಒಳ್ಳೆ ಕೆಲಸ ಸಿಗುತ್ತದೆ. ಗ್ರಹಣದ ಸಮಯದಲ್ಲಿ ಪೂಜೆ, ವ್ರತ, ಧ್ಯಾನ ಮುಂತಾದವು ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನು ಈ ಗ್ರಹಣದಿಂದ ಅಖಂಡ ರಾಜಯೋಗ ಪಡೆಯಲಿರುವ ಎರಡನೇ ರಾಶಿ ತುಲಾ. ತುಲಾ ರಾಶಿಯವರಿಗೆ ಗ್ರಹಣದ ನಂತರ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ಅವರ ಕೈಯಲ್ಲಿ ಹಣ ಮಳೆಯಂತೆ ಸುರಿಯುತ್ತದೆ. ವ್ಯಾಪಾರದಲ್ಲಿ ಲಾಭಗಳು ಬರುತ್ತವೆ. ಅಂದುಕೊಂಡ ಕೆಲಸಗಳು ಕೂಡಲೇ ನೆರವೇರುತ್ತದೆ. ವೃತ್ತಿ, ಉದ್ಯೋಗ ಹಾಗೂ ವ್ಯಾಪಾರದಲ್ಲಿ ಮುಂದೆ ಇರುತ್ತಾರೆ. ವಿದೇಶಿ ಪ್ರವಾಸ ಮಾಡುತ್ತಾರೆ. ಆರ್ಥಿಕ ಪರವಾಗಿ ದೃಢವಾಗುತ್ತಾರೆ. ಸ್ಥಿರಾಸ್ತಿಯನ್ನು ಅಭಿವೃದ್ಧಿ ಮಾಡುತ್ತಾರೆ. ಸಂಚಿಗೆ ಪ್ರತಿ ಸಂಚು ರೂಪಿಸುವುದು ಕಲಿತುಕೊಳ್ಳುತ್ತಾರೆ. ಮೇಧಾವಿಗಳಂತೆ ಹೆಸರು ಮಾಡುತ್ತಾರೆ. ಜನರು ಅವರನ್ನು ಮೇಧಾವಿಗಳಂತೆ ಗುರುತಿಸುತ್ತಾರೆ. ಗ್ರಹಣ ಸಮಯದಲ್ಲಿ ದೇವರ ಜಪ ಮಾಡುವುದರಿಂದ ಇನ್ನೂ ಒಳ್ಳೆ ಫಲ ಪಡೆದುಕೊಳ್ಳಬಹುದು. ಇನ್ನು ಗ್ರಹಣದ ನಂತರ ರಾಜಯೋಗ ಪಡೆಯಲಿರುವ ಮೂರನೇ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಈ ಗ್ರಹಣದ ನಂತರ ಎಲ್ಲವೂ ಶುಭ ನಡೆಯಲಿದೆ. ಯಾವುದಕ್ಕೆ ಕೈ ಹಾಕಿದರೂ ಅದು ವಿಜಯವಂತವಾಗಿ ಪೂರ್ತಿಯಾಗುತ್ತದೆ. ಉದ್ಯೋಗ, ವ್ಯಾಪಾರ ಹಾಗೂ ವ್ಯವಸಾಯದಲ್ಲಿ ಒಳ್ಳೆ ಲಾಭ ಇರುತ್ತದೆ. ನಿರುದ್ಯೋಗಿಗಳಿಗೆ ಇದು ಒಳ್ಳೆ ಕಾಲ. ನೀವು ಆಸೆ ಪಟ್ಟ ಕೆಲಸ ದಕ್ಕಿಸಿಕೊಳ್ಳುತ್ತೀರಿ. ಯಾವ ಕೆಲಸ ಮಾಡುತ್ತಿದ್ದರೂ ಇದು ನಿಮಗೆ ಒಳ್ಳೆ ಕಾಲ. ಈ ಗ್ರಹಣ ನಿಮ್ಮ ಮನೆಗೆ ಶುಭ ತರುತ್ತದೆ. ಇನ್ನು ಈ ಗ್ರಹಣದಿಂದ ಅಖಂಡ ರಾಜಯೋಗ ಪಡೆಯಲಿರುವಂತ ನಾಲ್ಕನೇ ರಾಶಿ ಹಾಗೂ ಕೊನೆ ರಾಶಿ ಮೀನ. ಮೀನ ರಾಶಿಯವರಿಗೆ ಈ ಗ್ರಹಣದ ನಂತರ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ತುಂಬಾ ವರ್ಷಗಳಿಂದ ಅನುಭವಿಸುತ್ತಿರುವ ಕಷ್ಟಗಳೆಲ್ಲವೂ ಹೋಗುತ್ತದೆ. ದರಿದ್ರ ಹೋಗಿ ಮನೆಯಲ್ಲಿ ಹಣ ಮಳೆಯಂತೆ ಸುರಿಯುತ್ತದೆ. ವ್ಯಾಪಾರದಲ್ಲಿ ಲಾಭ ಬರುತ್ತದೆ. ಅಂದುಕೊಂಡ ಕೆಲಸಗಳು ನೆರವೇರುತ್ತದೆ. ಮದುವೆಯಾಗದವರಿಗೆ ಮದುವೆ ನಡೆಯುತ್ತದೆ. ಮನೆ, ಚಿನ್ನ ಹಾಗೂ ಪ್ಲಾಟ್ಗಳನ್ನು ಕೊಂಡುಕೊಳ್ಳುತ್ತೀರಿ. ನಿಮಗೆ ಈ ಗ್ರಹಣದ ನಂತರ ಯಾವ ಅಡೆತಡೆ ಇರುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರಾಶಿಯವರಿಗೆ ಶುಭ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಹಾಗೂ ಯಾರಿಗೆ ಮಧ್ಯಮ ಫಲ ಸಿಗಲಿದೆ ಎಂದು ಗೊತ್ತಾಯ್ತಲ್ವಾ? ಮಧ್ಯಮ ಫಲ ಹಾಗೂ ಕೆಟ್ಟ ಫಲ ಇರುವವರು ನಾನು ಮೇಲೆ ಹೇಳಿದಂತಹ ಪರಿಹಾರ ಮಾಡಿಕೊಂಡರೆ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.